ನೋಡಿ, 1 ಅಡಿ ಭೂಮಿಗೆ 75 ರೂಪಾಯಿ ಕನಕಪುರ ಟ್ಯಾಕ್ಸ್ ಕಟ್ಟಬೇಕು. ಒಂದು ಇದಕ್ಕೆ ಏನು ಕ್ಲಿಯರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಅಡಿಗಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರಾ? ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ ಅಂದರೆ ಯೋಜನೆ ಏನಿದೆ ಹಂಗಿದ್ರೆ ಯಾವುದನ್ನು ಆಧರಿಸಿದ್ದು? ಮತ್ತು ಸಿದ್ದರಾಮಯ್ಯನವರು 28% ತನ್ನ ಬಜೆಟ್ನ ಆದಾಯದಲ್ಲಿ ತೆರಿಗೆ ಸಂಗ್ರಹದಿಂದ 52% ಬರುತ್ತೆ. ಕೇಂದ್ರದ ಕಡೆಯಿಂದ 16% ಬರುತ್ತೆ. ಇವ್ರು ಹೇಳಿರೋದು ಅಂದರೆ 52% ರಾಜ್ಯದ ತೆರಿಗೆ ಸಂಗ್ರಹದಿಂದ 100 ರೂಪಾಯಿನಲ್ಲಿ, 52 ರೂಪಾಯಿ ತೆರಿಗೆ ಸಂಗ್ರಹದಿಂದ, 16 ರೂಪಾಯಿ ಕೇಂದ್ರದಿಂದ ಸಹಾಯಧನ ಇತ್ಯಾದಿ ರೂಪದಲ್ಲಿ, ಸೆಸ್ ಮೂಲಕ 4 ರೂಪಾಯಿ, ಇನ್ನು 28 ರೂಪಾಯಿ ಸಾಲದು. ಅಂದರೆ ಸಾಲ ಮಾಡೋದೇ ಸಾಧನೆನಾ? ತನ್ನ 15 ವರ್ಷದ ಪರಿಪಕ್ವತೆ ಸಾಲ ಮುಕ್ತವಾಗಿರೋ ಬಜೆಟ್ ಮಂಡಿಸೋದ್ರಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ಒಂದು ಸ್ವಾವಲಂಬಿ ಬಜೆಟ್ನ ಮಂಡಿಸೋದ್ರೊಳಗೆ ವ್ಯಕ್ತ ಆಗಬೇಕಾಗಿತ್ತು. 15 ವರ್ಷಗಳ ನಂತರನೂ ಕೊರತೆ ಬಜೆಟ್ನೇ ಮಂಡಿಸ್ತಾರೆ. ಆದಾಯವನ್ನು ಕ್ರೋಢೀಕರಿಸೋದಕ್ಕೆ ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಲ ಮಾಡಿ ಅದನ್ನ ಮೂಲಸೌಕರ್ಯಕ್ಕೆ ಉಪಯೋಗಿಸ್ತಾ ಇದ್ದಾರಾ? ಒಂದು ಪ್ರಶ್ನಾರ್ಥಕ ಚಿಹ್ನೆ. ಮೂಲಸೌಕರ್ಯಕ್ಕೆ ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸಾಲ ಮಾಡೋದೇ ಇವರು ಬಜೆಟ್ನಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಸಂಗತಿ. ನಾವು ಇದ್ರ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅಂದರೆ ಹತ್ತತ್ರ 1,05,000 ಕೋಟಿ ರೂಪಾಯಿ ಸಾಲದ ಮೂಲದಿಂದಲೇ ಇವರು ಸಂಗ್ರಹ ಮಾಡಬೇಕಾದಂಥ ಸ್ಥಿತಿ ಇದೆ. ಹಂಗಾರೆ ಆದಾಯ ಕ್ರೋಢೀಕರಣ ಇಲ್ಲಿ? ಆದಾಯ ಕ್ರೋಢೀಕರಣಕ್ಕೆ ಬಳಸಿದ ಮಾರ್ಗ ಏನು? ಆದಾಯ ಕ್ರೋಢೀಕರಣ ಮಾಡಲಿಕ್ಕೆ ಆಸ್ತಿ ಹೆಚ್ಚಳ ಮಾಡಿ, ಆಸ್ತಿಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿ, ಉದ್ಯೋಗ ಸೃಷ್ಟಿಯ ಮೂಲಕ ನಾವು ಇನ್ಕಮ್ ಜನರೇಟ್ ಮಾಡ್ತೀವಿ ಅನ್ನೋದು ಇವ್ರ ಯೋಜನೆ ಇಲ್ಲ. ಇವರು ಯೋಜನೆ ಮಾಡಿರೋದು ಆದಾಯ ಸೃಷ್ಟಿಗೆ ಅನುಸರಿಸಿದ ಮಾರ್ಗ ಬೆಲೆ ಏರಿಕೆ. ಯಾವ ಬೆಲೆನೂ ಬಿಟ್ಟಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಅಬ್ಕಾರಿ ಸುಂಕ ಜಾಸ್ತಿ ಮಾಡಿದರು. ಈಗ ಯಾರೋ ಹೇಳ್ತಾ ಇದ್ರು, ಇಲ್ಲಿಂದ ಗೋವಾಕ್ಕೆ ಹೋಗಿ ಬಂದರೂ ಕೂಡ ಇವ್ರು ಹಿಂಗೆ ಏರಿಸ್ತಾ ಇದ್ದರೆ ಗೋವಾಕ್ಕೆ ಹೋಗಿ ಅಲ್ಲೂ ಹೋಗಿ ಕುಡ್ಕೊಂಡು ವಾಪಸ್ ಬರ್ಬೋದು, ಅಷ್ಟು ದುಡ್ಡು ಉಳಿಯುತ್ತೆ, ಇವರು ಟ್ಯಾಕ್ಸ್ ಜಾಸ್ತಿ ಇರ್ತಾ ಇದ್ದಾರೆ ಅಂತ ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು. ಆ ಪರಿಸ್ಥಿತಿ ಇವತ್ತು ಈಗಿರೋ ಸ್ಥಿತಿ.